ಇನ್ನು ತಿಮ್ಮರೂಡಿ ಆಡಿದಂತಹ ಮಾತುಗಳಿದಾವಲ್ಲ, ಯಾರು ಈ ವ್ಯಕ್ತಿನ ಮಂತ್ರಿ ಮಾಡಿದ್ದು, ಯಾವ ಪಾಪಿ ಇವನು ಅನ್ನುವಂಥ ಮಾತನ್ನೆಲ್ಲವೂ ಕೂಡ ಆಡಿದ್ದಿದ್ದಿಲ್ಲ. ಇದೆಲ್ಲದಕ್ಕೆ ಸಂಬಂಧಪಟ್ಟಂಗೆ ಪತ್ರಕರ್ತರು ಈ ಗೃಹ ಸಚಿವರಿಗೆ ಪ್ರಶ್ನೆಗಳನ್ನು ಕೇಳಿದ್ರು. ಗೃಹ ಸಚಿವರು ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳಿದ್ರು? ಯಾಕಂದರೆ ಇದೆಲ್ಲ ಆರೋಪಗಳ ನಡುವೆ ಇವ್ರನ್ನೇನಾದರೂ ಬಂಧಿಸ್ತೀರಾ ಅನ್ನುವಂಥ ಪ್ರಶ್ನೆಗೆ ಗೃಹ ಸಚಿವರು ಕೊಟ್ಟಂಥ ಉತ್ತರ ಏನು? ಬನ್ನಿ ನೋಡೋಣ. ಧರ್ಮಸ್ಥಳದ ವಿಚಾರದಲ್ಲಿ ಒಂದಿಷ್ಟು ಜನ ಗೃಹ ಸಚಿವರ ವಿರುದ್ಧ ಸಿಎಂ ವಿರುದ್ಧ ಅವಹೇಳನ ಪದಗಳನ್ನು ಬಳಸಿದ್ರು. ಅವರ ಬಂಧನಕ್ಕೆ ಏನಾದರೂ ಆದೇಶ ಆಗಿದೆ? ಬಂಧಿಸಿದ್ರು? ಇಲ್ಲೂ ಆ ರೀತಿ ಏನಿಲ್ಲ. ಅದು ಲೋಕಲ್ ಪೊಲೀಸಿಗೆ ಬಿಟ್ಟಿರ್ತೀವಿ ನಾವು ಎಲ್ಲೆಲ್ಲಿ ಅಂತ ಘಟನೆಗಳು ನಡೆಯುತ್ತೆ ಅದು ಬಿಯಾಂಡ್ ಎ ಪಾಯಿಂಟ್. ಅಂದರೆ ಸಾಮಾನ್ಯವಾಗಿ ಯಾರೋ ಒಬ್ರು ಏನೋ ಒಂದು ಮಾತಂದ್ರು ಒಂದು ಅಷ್ಟಕ್ಕೆ ಪೊಲೀಸ್ ಕೇಸ್ ಹಾಕ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಅದರ ವೆರಾಸಿಟೀಸನ್ನು ಯೋಚನೆ ಮಾಡಬೇಕಾಗುತ್ತೆ. ಅದರಿಂದ ಅದನ್ನು ಸ್ಥಳೀಯರಿಗೆ ಬಿಟ್ಬಿಡ್ತೀವಿ, ಸ್ಥಳೀಯ ಪೊಲೀಸ್ಗೆ. ತುಂಬಾ ಡಿರಾಗೇಟರಿ ಆಗಿರೋದ್ರಿಂದ ಏನಾದರೂ ಡೈರೆಕ್ಷನ್? ಅದೇ ನಾವೇನು ಡೈರೆಕ್ಷನ್ ಕೊಟ್ಟಿಲ್ಲ ಅಂಥದ್ದು. ಈಗ ಹೇಟ್ ಸ್ಪೀಚ್ದು ಬಿಲ್ಲು ಕೂಡ ತರ್ತಾ ಇದ್ದೀವಿ. ಅದರಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿರ್ತೀವಿ. ಫೇಕ್ ನ್ಯೂಸಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀವಿ. ಇವಾಗ ಕಾನೂನು ಮಾಡುವಾಗ ಇವೆಲ್ಲ ಗಮನದಲ್ಲಿ ಇಟ್ಕೊಂಡೇ ನಾವು ಮಾಡ್ತೀವಿ. ಅದು ಆಗಲೇ ಅವ್ರದ್ದು 23ರಲ್ಲೇ ಮಾತಾಡಿರುವಂಥದ್ದು. ಅದನ್ನ ಕೇಸ್ ಕೂಡ ರಿಜಿಸ್ಟರ್ ಮಾಡಿಕೊಂಡು ಅದು ಸ್ಟೇ ಆಗಿದೆ. ಅದು ಸ್ಟೇ ಏನಾದರೂ ವೆಕೇಟ್ ಆದರೆ ಮುಂದೆ ಕ್ರಮ ತಗೊಳ್ತಾರೆ. ಅದು ಆಗಲೇ ಅವ್ರದ್ದು 23ರಲ್ಲೇ ಮಾತಾಡಿರುವಂಥದ್ದು. ಅದನ್ನ ಕೇಸ್ ಕೂಡ ರಿಜಿಸ್ಟರ್ ಮಾಡಿಕೊಂಡು ಅದು ಸ್ಟೇ ಆಗಿದೆ. ಅದು ಸ್ಟೇ ಏನಾದರೂ ವೆಕೇಟ್ ಆದರೆ ಮುಂದೆ ಕ್ರಮ ತಗೊಳ್ತಾರೆ.